ಕವಿತಾ ಅನ್ನೋ ಒಬ್ಬ ಮಹಿಳೆನ ಪೊಲೀಸರು ದೌರ್ಜನ್ಯವಾಗಿ ಎಳ್ಕೊಂಡು ಹೋಗಿದ್ದಾರೆ. ನಾವೇ ನಮ್ ಕಣ್ಣಾರೆ ನೋಡಿದ್ವಿ. ಅದಕ್ಕೆ ನಾವು ಜೈಲ್ಗೆ ಹೋಗ್ತೀವಿ, ಮತ್ತೆ ಕೇಸ್ನ ಸ್ಟಡಿ ಮಾಡ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಸೆನ್ಸೇಷನಲ್ ಆರ್ಟಿಕಲ್ ಬರೀತೀವಿ. ಆಗ ಮತ್ತೆ ಕೇಸ್ ರಿಓಪನ್ ಆಗುತ್ತೆ, ಎಲ್ರಿಗೂ ನ್ಯಾಯ ಸಿಗುತ್ತೆ. ನೀವು ಜೈಲ್ಗೆ ಹೋಗ್ತೀರಾ? ನಾನ್ ಜೈಲ್ಗೆ ಹೋಗ್ತೀನಿ. ನಾನು ಹೋಗ್ತೀನಿ. ಜೈಲ್ ಒಳಗಡೆ ಹೋಗ್ಬೇಕಾದ್ರೆ ಅಪರಾಧ ಮಾಡಿರ್ಬೇಕು. ಹಾಗಾದ್ರೆ ನಾವು ಅಪರಾಧ ಮಾಡ್ತೀವಿ. ಇನ್ಸ್ಪೆಕ್ಟ್ರೆ, ನಿಮ್ ಬಟ್ಟೆನ ನೀವೇ ಹರಿದಾಕೋತಿರೋ ಅಥವಾ ಆ ಕೆಲಸನ ನಾವು ಮಾಡೋದು? ನೋಡಮ್ಮ, ನಾವ್ ಹೆಂಗಸ್ರ ಮೇಲೆ ಕೈ ಮಾಡೋದಿಲ್ಲ. ದಯವಿಟ್ಟು ನಮ್ ಬಟ್ಟೆ ಸುದ್ದಿಗೆ ಬರಬೇಡಿ. ಹಾಗಾದ್ರೆ ನಮ್ಮನ್ನ ಜೈಲ್ಗೆ ಹಾಕಿ. ಹೇಗಮ್ಮ ಜೈಲ್ಗೆ ಹಾಕ್ಲಿ? ನಿಮ್ ಬಟ್ಟೆನ ಹರಿದಾಕ್ತೀವಿ. ಸರ್, ಇದು ಬಲಾತ್ಕಾರದ ಕೇಸ್ ಆಗುತ್ತೆ. ಹೆಂಗಸರು ಬಟ್ಟೆ ಹರಿದಾಕಿದಾರೆ ಅಂದ್ರೆ ಯಾಕೆ ಅಂತ ಜಡ್ಜ್ ಕೇಳ್ತಾರೆ. ಅಂತ ಕೆಲಸ ಏನ್ ಮಾಡಿದ್ರಿ ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ. ಆಮೇಲೆ ಏನೇನೋ ಸಾಕ್ಷಿಗಳು ಬರುತ್ತೆ, ನಮ್ಮ ವಿರುದ್ಧನೇ ಕೇಸ್ ಆಗುತ್ತೆ. ಲೇಡೀಸ್ ವಿಚಾರ ಬಹಳ ಡೇಂಜರ್ ಸರ್. ಆಮೇಲೆ ಟಿವಿ ಚಾನೆಲ್ ಅವರು ಇದೇ ಗಲಾಟೆನ ವಾರ ಪೂರ್ತಿ ಉಜ್ಜಿ ನಿಮ್ ಮುಖನ ಹುಣ್ಸೆನ್ ಹಾಕಿ ತೊಳೆದ್ ಬಿಡ್ತಾರೆ. ಇನ್ಸ್ಪೆಕ್ಟ್ರೆ, ನಮ್ನ ಬೇಗ ಅರೆಸ್ಟ್ ಮಾಡಿ. ಅಮ್ಮ, ಅರಿಶಿನ ಕುಂಕುಮ ಕೊಡ್ತೀನಿ, ಅದನ್ನ ತಗೊಂಡು ದಯವಿಟ್ಟು ಮನೆಗೆ ಹೋಗ್ಬಿಡಿ. ನಿಮ್ಮನ್ನ ಅರೆಸ್ಟ್ ಮಾಡಕ್ಕಂತೂ ಆಗೋದಿಲ್ಲ. ಏನಮ್ಮ? ಪೊಲೀಸ್ ಸ್ಟೇಷನ್ ಬಂದಿದೀವಿ. ಇನ್ಸ್ಪೆಕ್ಟರ್ ನಮ್ನ ಅರೆಸ್ಟ್ ಮಾಡ್ತಿಲ್ಲ. ನೋಡಮ್ಮ, ಹೆಂಗಸರ ವಿಷಯ ಅಂದ್ರೆ ಎಲ್ರಿಗೂ ಭಯ ಇರುತ್ತೆ. ಆಗಲ್ಲ, ಅರೆಸ್ಟ್ ಮಾಡಕ್ಕಾಗಲ್ಲ. ಕಾನೂನು ಕರೆಕ್ಟ್ ಆಗಿದೆ. ನೀನ್ ತೆಪ್ಪಗ್ ಮನೆಗೆ ಬಂದ್ಬಿಡು. ನಾನ್ ಮನೆಗ್ ಬರ್ತಿಲ್ಲ, ನಾನ್ ಜೈಲ್ಗೆ ಹೋಗ್ಲೇಬೇಕು. ನಿನ್ ಹಣೆ ಬರ ಏನಾದ್ರು ಮಾಡ್ಕೊ. ಸುಬ್ಬಾ, ಐ ಲವ್ ಯು ಕಣೋ. ಐ ಲವ್ ಯು. ಜೀದು ಅಲ್ಲ, ರಾಧಾ. ಐ ಲವ್ ಯು ಅಲ್ಲ, ಐ ಲವ್ ಯು. ನಾನು ಅದನ್ನ ಹೇಳಿದ್ದೆ. ಪ್ರೀಸತ್ತಪ್ಪ, ಪ್ರೀತಿ ಮದ್ವೆ ಆಗುತ್ತಪ್ಪ. ಇಲ್ಲ ನೋಡ್ರಿ, ಆ ಇಬ್ರು ಹೆಂಗಸರ ಬಾ ತ್ರಾಸ್ ಕೊಡತ್ತಾರ. ಪ್ರೇಮಿಗಳು ಮದುವೆ ಆಗ್ಬಿಡೋಣತ್ತಾರ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕಿಸ್ರಿ. ನೋಡ್ರಿ, ಇದಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು. ನಾವೇ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಮದುವೆ ಮಾಡಿಸ್ತೀವಿ. ನಾನ್ ರೆಡಿ. ಮೊದ್ಲು ಅವ್ರು ಬುದ್ಧಿ ಕಲಿಸ್ರಿ. ಪೊಲೀಸ್ ಸ್ಟೇಷನ್ ಕರ್ಕೋದ್ರೆ ಜಾಮೀನ್ ಮೇಲೆ ಬಿಟ್ಬಿಡ್ತಾರೆ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಫಸ್ಟ್ ನಿಮ್ಗೆ ಮದುವೆ ಮಾಡಿಸ್ತೀವಿ, ಆಮೇಲೆ ಅವ್ರ ಕೈಕಾಲು ನಾವೇ ಮುರಿತೀವಿ. ಏ ಕುಳ್ಳ, ಬಾಯಿ ಮುಚ್ಕೊಂಡು ಈ ಹುಡುಗಿನ ಮದುವೆ ಆದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಕೈಕಾಲು ಮುರಿತೀವಿ. ಹಾಕನ್ರಿ. ಅಯ್ಯೋ, ಅವ್ರ ಅಕ್ಕಂಗ್ ಹೆದರ್ಕೊಂಡು ಓಡೋಗ್ತಾ ಇದ್ದಾನೆ. ನನ್ಗೆ ನೀವೇ ಸಹಾಯ ಮಾಡ್ಬೇಕು. ಒಂದ್ ನಿಮಿಷ ಇರೋ, ಹಿಡ್ಕೊ ಬರ್ತೀವಿ. ಪರಮ, ಜೈಲ್ ಒಳಗಡೆ ಇರೋರಿಗೆ ಹೊರಗಡೆ ಬರಬೇಕು ಅನ್ನೋ ಚಿಂತೆ, ಹೊರಗಡೆ ಇರೋರಿಗೆ ಒಳಗಡೆ ಹೋಗ್ಬೇಕು ಅನ್ನೋ ಚಿಂತೆ. ಮಾಮ, ನೀನೇ ಏನ್ರ ಒಂದ್ ಐಡಿಯಾ ಕೊಡ. ನಾನೇನ್ ಐಡಿಯಾ ಕೊಡ್ಲಪ್ಪ? ಲೇ ಪರಮ, ಇವ್ರಿಗೆ ಯಾಕೋ ಹಗಲು ರಾತ್ರಿ ಜೈಲ್ ಒಳಗಡೆ ಹೋಗ್ಬೇಕು ಅನ್ನೋ ಹುಚ್ಚಿಡ್ಬಿಟ್ಟಿದೆ ಕಣ. ಒಂದು ಸ್ಟ್ರಾಂಗ್ ಆದ ಐಡಿಯಾ ಕೊಡ್ಲಾ? ಏನಪ್ಪ ಅದು? ಇವತ್ತು ರಾಜಕಾರಣಿ ನಂಜಪ್ಪ ಅವರು ಮೀಟಿಂಗ್ ಬರ್ತಾ ಇದಾರೆ. ಅಪ್ಪಲೇ, ಹೌದಲ್ವೇನಾ? ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಅಯ್ಯ, ಅವರು 13ನೇ ಕ್ರಾಸ್ ಅಲ್ಲಿರೋ ಫ್ಲೈಓವರ್ ಓಪನಿಂಗ್ ಬರ್ತಾ ಇದಾರೆ. ಅವ್ರ ಕಾರ್ನ ಅಡ್ಡ ಹಾಕಿ ಧಿಕ್ಕಾರ ಕೂಗಿ ಅವ್ರು ನಿಮ್ಮನ್ನ ಅರೆಸ್ಟ್ ಮಾಡಿಸ್ತಾರೆ. ನಾನ್ರಿ ನಂಜಪ್ಪ ಮಾತಾಡೋದು. ಇಲ್ಲಿ ರೋಡಲ್ಲಿ ಇಬ್ರು ಹೆಂಗಸರು ಕಿರಿಕ್ ಮಾಡ್ತಾ ಇದಾರೆ. ನಮ್ ಗಾಡಿ ಮುಂದಕ್ಕೆ ಹೋಗ್ಬಿಡ್ತಾ ಇಲ್ಲ. ಬನ್ರಿ ಬೇಗ. ಏನ್ರಮ್ಮ ಇದು? ಏನಾಯ್ತು ಸರ್? ನೀವೇ ನೋಡ್ತಾ ಇದ್ರಲ್ವೇನ್ರಿ, ಕಾರ್ ಗಡ್ಡ ಕೂತಿದ್ದಾರೆ. ನಾನು 13ನೇ ಕ್ರಾಸ್ ಅಲ್ಲಿರೋ ಫ್ಲೈಓವರ್ ಉದ್ಘಾಟನೆ ಮಾಡ್ಬೇಕು. ಲೇಟ್ ಆಗಿದ್ದೆ ಒಳ್ಳೇದಾಯ್ತು ಸರ್. ಮುಂಚಿತವಾಗಿ ನೀವೇನಾರ ಹೊರಟಿದ್ದಿದ್ರೆ ನೀವೇ ಲೇಟ್ ಆಗ್ಬಿಡ್ತಾ ಇದ್ರಿ. ಏನ್ರಿ ಹೇಳ್ತಾ ಇದ್ರ ನೀವು? ಹೌದು ಸರ್, 13ನೇ ಕ್ರಾಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಏನ? 13ನೇ ಕ್ರಾಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಾ? ಹೌದು ಸರ್, ನಿನ್ನೆ ಒಬ್ಬ ಫೋನ್ ಮಾಡಿದ್ದ, ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ. ನೀವು ಬದುಕ್ಬಿಟ್ರಿ ಸರ್. ನೀವೇನಾರು ಮುಂದಾಗಿ ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿ ಮೇಲಕ್ಕೆ ಹೋಗ್ಬಿಡ್ತಾ ಇದ್ರಿ. ಏನ್ರಿ ಹೇಳ್ತಾ ಇದ್ರಿ ನೀವು? ಅಮ್ಮ ತಾಯಿಂದ್ರೆ, ನನಗೆ ಪುನರ್ಜನ್ಮ ನೀಡಿದ ತಾಯಿಂದ್ರೆ ನೀವು. ನೀನು 2ನೇ ತಾಯಿ, ನೀನು 3ನೇ ತಾಯಿ. ತಗೊಳಮ್ಮ, ಇದು ನಿನಗೆ, ಇದು ನಿನಗೆ, ಇದು ನಿನಗಮ್ಮ, ಇದು ನಿನಗೆ. ನೀವಿಬ್ರು ನನ್ನ ಜೀವ ಉಳಿಸಿದ್ರಿ. ನನ್ನ ಕಾರ್ ಮುಂದಕ್ಕೆ ಹೋಗೋದನ್ನ ತಡೆದ್ರಿ. ಈ ಪಾಪಿ ಜೀವಕ್ಕೆ ಅದು ಯಾಕೆ ಅಂತ ಅರ್ಥನೇ ಆಗ್ಲಿಲ್ಲ. ನೀವೇನ್ ಬೇಕಾದ್ರೆ ಕೇಳಿ, ನಾನು ಸಹಾಯ ಮಾಡ್ತೀನಿ. ನನ್ನ ಜೀವನದಲ್ಲಿ ನಿಮಗೆ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ. ನೀವಿಬ್ರು ಸುಖವಾಗಿರಿ. ನನ್ನ ಜೀವ ಒಂದು ಬಿಟ್ಟು ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ. ಬನ್ರಿ ಬೇಗ. ಶಾಲಿನಿ, ಏನೇ ಹೀಗಾಗೋಯ್ತು? ನಾವ್ ಮಾಡೋ ತಪ್ಪೆಲ್ಲ ಸರಿ ಆಗ್ತಿದ್ಯಲ್ಲೇ. ಆ ಬಾಂಬ್ ಬ್ಲಾಸ್ಟ್ ಇಂದ ನಂಜಪ್ಪನವರು ಡೆಡ್ ಬಾಡಿ ಆಗಿ ಹೋಗ್ತಾ ಇದ್ರು. ಆ ಅನಾಹುತನ ನೀವು ತಪ್ಪಿಸಿದಿರಿ. ಹೌದು. ಈಗ ಆ ಬಾಂಬ್ ಬ್ಲಾಸ್ಟ್ ಮಾಡಿದವನಿಗೂ ನಿಮ್ಗೂ ಏನೋ ಸಂಬಂಧ ಇರಬೇಕು ಅನ್ಸುತ್ತೆ. ಅವನು ಸಿಗೋವರೆಗೂ ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡ್ತಾ ಇದೀನಿ.